ಶ್ರೀ ಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 3ನೇ ತಾರೀಕು ಸೋಮವಾರ ಬಂತು. ಸೋಮವಾರ ಬಂದಾಗ ಒಂದು ರೀತಿಯಾದಂಥ ಉತ್ಸಾಹ ಉಲ್ಲಾಸ ನಮಗಿರುತ್ತೆ. ಈ ದಿನ ದ್ವಾದಶಿ ಅಶ್ವಿನಿ ನಕ್ಷತ್ರ, ತುಂಬ ಚೆನ್ನಾಗಿರುವಂಥ ದಿನವೂ ಆಗಿರುತ್ತೆ. ಏನಾದರೂ ಪೂಜೆ ಪುನಸ್ಕಾರಗಳು ಮತ್ತು ಆರಾಧನೆಗಳು ಇಲ್ಲಿ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೋಮವಾರ ಮೇಷರಾಶಿಯವರಿಗೆ ಸ್ವಲ್ಪ ದೇಹದಲ್ಲಿ ಆಯಾಸದ ವಾತಾವರಣ, ಉತ್ಸಾಹದಲ್ಲಿ ಸ್ವಲ್ಪ ಕುಂಠಿತ, ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಸೋಂಬೇರಿತನ, ಸ್ವಲ್ಪ ಆಯಾಸ, ಸ್ವಲ್ಪ ಇಂಟ್ರೆಸ್ಟ್ ಇಲ್ದಲೇ ಇರುವಂಥದ್ದು, ಮತ್ತು ಒಂದು ರೆಸ್ಟ್ ತಗೊಳ್ಳೋಣ ಅನ್ನುವಂಥದ್ದು, ಜೊತೆಯಲ್ಲಿ ಒಂದು ರೀತಿಯಾದಂತಹ ಸೋಂಬೇರಿತನ ಆವರಿಸ್ಕೊಳ್ಳುವಂತಹ ವಾತಾವರಣ ಮೇಷರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರಿಗೆ ತುಂಬ ಉತ್ಸಾಹದಲ್ಲಿರ್ತೀರಿ, ತುಂಬ ಚಟುವಟಿಕೆಯಲ್ಲಿರ್ತೀರಿ. ಎಲ್ಲವೂ ಸಹ ಇದ್ದರೂ ಸಹ ನಿಮಗೆ ತುಂಬ ನಷ್ಟಗಳು, ಕಷ್ಟಗಳು, ಕಿರಿಕಿರಿ, ಚಾಡಿ ಮಾತುಗಳು, ಕೆಲಸ ಮಾಡುವಂತಹ ಜಾಗದಲ್ಲಿ ಒತ್ತಡ, ಜೊತೆಯಲ್ಲಿ ಸ್ವಲ್ಪ ಎಲ್ಲ ವ್ಯವಹಾರಗಳಿಗೂ ಸ್ವಲ್ಪ ಹಿನ್ನಡೆ ಆಗುವಂತಹ ವಾತಾವರಣ ಅಂತ ಇರುತ್ತೆ. ಸ್ವಲ್ಪ ಜಾಗ್ರತೆ. ಮಿಥುನ ರಾಶಿಯವರಿಗೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮನಸ್ಸಿನ ಸ್ಥಿತಿ ಬದಲಾವಣೆಗಳು, ಜೊತೆಯಲ್ಲಿ ಭೂಮಿ ವಿಚಾರಕ್ಕೆ ಏನಾದರೂ ಹೋದರೆ ಕಲಹಗಳು, ಇಲ್ಲಿಕ್ಕಿದ್ದಂತೆಯೇ ಕುಟುಂಬದಲ್ಲಿ ಮನಸ್ತಾಪ, ಕುಟುಂಬದಲ್ಲಿ ಸ್ವಲ್ಪ ಬೇಸರ, ಗಲಾಟೆ, ಗೊಂದಲಗಳಾಗುವಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಮನಸ್ಸು ಬಹಳ ತಿಳಿಯಾಗಿರುತ್ತೆ. ಎಷ್ಟೋ ದಿನಗಳ ಮಾಡಿದಂತಹ ಕೆಲಸ ಈ ದಿನ ಉತ್ತಮವಾದಂಥ ರಿಸಲ್ಟ್ ಕೊಡುತ್ತೆ. ಅದರಿಂದ ನಿಮಗೆ ಉತ್ತಮವಾದಂಥ ಬೆಳವಣಿಗೆ, ಸಂತಸ, ಸಂಭ್ರಮ, ಖುಷಿ ಇವೆಲ್ಲವೂ ಸಹ ಇರುತ್ತೆ. ವ್ಯಾಪಾರದಲ್ಲಂತೂ ಉತ್ತಮವಾದಂಥ ಗಳಿಕೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಸಿಂಹರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯಗಳ ಚಿಂತನೆಗಳು, ವ್ಯವಹಾರದಲ್ಲಿ ಪ್ರಗತಿ, ಎಷ್ಟೋ ಹಳೆಯ ಕೆಲಸ ಕಾರ್ಯಗಳೆಲ್ಲವೂ ಸಹ ಇದರ ಉತ್ತಮವಾದಂತಹ ಲಾಭ ಗಳಿಕೆ ಆಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಶುಭ ಕಾರ್ಯಗಳ ಚಿಂತನೆ, ಶುಭ ಕಾರ್ಯಗಳಾಗುವಂಥದ್ದು ತುಂಬ ಹತ್ತಿರದಲ್ಲಿದೆ. ಜೊತೆಯಲ್ಲಿ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ, ಆರೋಗ್ಯದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಹಣಕಾಸಿನ ಉತ್ತಮವಾದಂಥ ಬೆಳವಣಿಗೆ, ಇದೆಲ್ಲವೂ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ. ತುಲಾರಾಶಿಯವರಿಗೂ ಸಹ ತುಲಾರಾಶಿಯವರಿಗೆ ಹಣಕಾಸಿನಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಯಾರಿಗೂ ಕೊಟ್ಟಂತಹ ಹೆಲ್ಪಿಂಗು ಅಥವಾ ಸಾಲ, ಅದರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಮನಸ್ಸಿಗೆ ಬೇಸರವೂ ಆಗುತ್ತೆ, ಸ್ವಲ್ಪ ಶತ್ರುತ್ವವೂ ಬೆಳೆಯುತ್ತೆ. ಜೊತೆಯಲ್ಲಿ ಮನಸ್ಸಿಗೆ ಒಂದು ರೀತಿಯಾದಂಥ ಕೋಪದ ವಾತಾವರಣ ಬೆಳೆಯುತ್ತೆ. ಅದರಿಂದ ದ್ವೇಷ, ಸಿಟ್ಟು ಇವೆಲ್ಲವೂ ಬರುವಂತಹ ವಾತಾವರಣ ತುಲಾರಾಶಿಯವರಿಗೆ. ಸ್ವಲ್ಪ ಜಾಗ್ರತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮೇಲೆ ಬೇರೆಯವರ ದೃಷ್ಟಿ ಬೀಳುತ್ತೆ. ನೀವು ತಪ್ಪು ಮಾಡದಲ್ಲೇ ಇದ್ದರೂ ತಪ್ಪುಗಳ ಹೊಣೆಗಾರಿಕೆಯನ್ನು ಹೊರುವಂತಹ ವಾತಾವರಣ, ಮನಸ್ಸಿನ ಸ್ಥಿತಿಯಲ್ಲಿ ಬಹಳವಾದಂಥ ಭಾರವಾದಂತಹ ನೋವುಗಳು, ಬೇಸರ, ಕುಟುಂಬದಲ್ಲಿ ಒಂಥರ ಮೌನ, ಇದೆಲ್ಲವೂ ಸಹ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಧನುಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆತುರ, ನೆಗಡಿ, ಕೆಮ್ಮು, ಶೀತದ ವಾತಾವರಣ, ಆಯಾಸ, ಜೊತೆಯಲ್ಲಿ ಆತುರ, ದುಡುಕಿ ಮಾಡಿದಂತಹ ಎಷ್ಟೋ ಕೆಲಸಗಳಲ್ಲಿ ಸ್ವಲ್ಪ ಪಶ್ಚಾತ್ತಾಪ, ನಷ್ಟ ಅವೆಲ್ಲವೂ ಆಗುವಂಥದ್ದು ಧನುಸ್ಸು ರಾಶಿಯವರಿಗೆ. ಕುಂಭರಾಶಿಯವರಿಗೆ ಆಹ್ಲಾದಕರವಾದಂತಹ ವಾತಾವರಣ, ಖುಷಿಯ ಸುದ್ದಿ, ಶುಭ ಸುದ್ದಿಗಳ ಆಗಮನ, ಉತ್ತಮವಾದಂಥ ಬೆಳವಣಿಗೆ, ಕುಟುಂಬದಲ್ಲಿ ಸೌಹಾರ್ದತೆ, ಒಂದು ಹೊಸ ಸುದ್ದಿ, ಸಿಹಿಯಾದಂಥ ಸುದ್ದಿ ಬರುವಂತಹ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಸಿಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಕೋಪ ಜಾಸ್ತಿ ಇದೆ. ತಂದೆ ಜೊತೆಯಲ್ಲಿ ಸಣ್ಣ ಪುಟ್ಟ ಮಾತುಗಳಿಗೆ ಕಿರಿಕಿರಿ ಆಗುತ್ತೆ. ದುಡುಕು ಸ್ವಭಾವ, ಆತುರದ ನಿರ್ಧಾರಗಳು, ಅದರಿಂದ ಸ್ವಲ್ಪ ಕಷ್ಟ, ನಷ್ಟ, ಬೇಗ ಶತ್ರುತ್ವ, ಬೇಸರ, ಕುಟುಂಬದಲ್ಲಿ ಒಂಚೂರು ಅಶಾಂತಿ ಆಗುವಂಥ ವಾತಾವರಣ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ನಿಮಗೂ ಸಹ ಕೋಪದ ವಾತಾವರಣ, ಕುಟುಂಬದಲ್ಲಿ ಗೊಂದಲಮಯವಾದಂತಹ ವಾತಾವರಣ, ಹಣಕಾಸಿನ ವಿಚಾರಕ್ಕಾಗಿ ಸಣ್ಣ ಪುಟ್ಟ ಗಲಾಟೆಗಳು, ಘರ್ಷಣೆಗಳು, ಹೊಸ ಹೊಸ ಕೆಲಸಕ್ಕಾಗಿ ಹಳೆದಾಟ ಸುತ್ತಾಟಗಳಾಗುವಂಥ ಸನ್ನಿವೇಶಗಳು ಮೀನರಾಶಿಯವರಿಗಿರುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ. ನಾಳೆ ದಿನ ಮಂಗಳವಾರ ಬೀಳುತ್ತೆ, ಹೇಗಿರುತ್ತೆ ನೋಡುವಂತಹ ಸಂದರ್ಭ ಅಂತ ಹೇಳ್ತಾ ಈ ದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ನಾಳೆ ಭೇಟಿ ಮಾಡೋಣ. ನಮಸ್ಕಾರ.